ನಿಮ್ಮ ಮನೆಯಲ್ಲಿ ಇಲಿಗಳು ಓಡಾಡ್ಕೊಂಡು ಸಿಕ್ಕಿದ್ದನ್ನೆಲ್ಲ ಹಾಳು ಮಾಡಿ ನಿಮಗೆ ತಲೆನೋವು ತರಿಸ್ತಾ ಇದೆಯಾ? ಹಾಗಿದ್ರೆ ಇನ್ಮೇಲೆ ಚಿಂತೆ ಮಾಡ್ಬೇಡಿ. ಯಾಕಂದ್ರೆ ಇವತ್ತು ಆ ಇಲಿಗಳನ್ನ ಮನೆಯಿಂದ ಶಾಶ್ವತವಾಗಿ ಓಡ್ಸೋಕೆ 10ಕ್ಕೂ ಹೆಚ್ಚು ತುಂಬಾನೇ ಸುಲಭವಾದ ಮನೆಮದ್ದುಗಳನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಲೋ ಸೂಪರ್ ಸ್ಟಾರ್, ಸ್ಮಾರ್ಟ್ ಲೈಫ್ ಕನ್ನಡ ಪೀಪಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇಲಿಗಳು ಅಂದ್ರೆ ಬರೀ ಕಿರಿಕಿರಿ ಮಾತ್ರ ಅಲ್ಲ, ಅವು ನಮ್ಮ ಪ್ರೀತಿಯ ಬಟ್ಟೆ, ಮನೆಯ ವೈರುಗಳು, ಮುಖ್ಯವಾದ ದಾಖಲೆ ಪತ್ರಗಳು, ಹೀಗೆ ಕೈಗೆ ಸಿಕ್ಕಿದನ್ನೆಲ್ಲ ಕಚ್ಚಿ ಹಾಳು ಮಾಡ್ತವೆ. ಅಷ್ಟೇ ಅಲ್ಲ, ಅವುಗಳಿಂದ ಪ್ಲೇಗ್ನಂತಹ ಭಯಾನಕ ರೋಗಗಳು ಹರಡೋ ಅಪಾಯನೂ ಇರತ್ತೆ. ಅದಕ್ಕೆ ಇವುಗಳನ್ನ ಆದಷ್ಟು ಬೇಗ ಮನೆಯಿಂದ ಓಡಿಸೋದು ತುಂಬಾ ಮುಖ್ಯ. ಮೊದಲನೇ ಟಿಪ್, ಪುದೀನಾ ಎಣ್ಣೆ ಅಂದ್ರೆ ಪೆಪರ್ಮೆಂಟ್ ಆಯಿಲ್. ಇಲಿಗಳ ಮೂಗು ಗೊತ್ತಾ, ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ. ಈ ಪುದೀನಾದ ಸ್ಟ್ರಾಂಗ್ ವಾಸನೆ ಅವರಿಗೆ ಸಹಿಸೋಕೆ ಆಗಲ್ಲ, ಒಂದು ರೀತಿ ತಲೆನೋವು ತರಿಸುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ವಲ್ಪ ಹತ್ತಿಯನ್ನ ಈ ಎಣ್ಣೆಯಲ್ಲಿ ಅದ್ದಿ ಇಲಿಗಳು ಜಾಸ್ತಿ ಓಡಾಡೋ ಜಾಗ, ಮನೆಯ ಮೂಲೆಗಳು ಮತ್ತೆ ಅವುಗಳ ಬಿಲದ ಹತ್ರ ಇಟ್ರೆ ಸಾಕು. ಆ ವಾಸನೆಗೆ ಅವು ಆ ಕಡೆ ತಲೆ ಹಾಕ್ಯೋ ಮಲಗಲ್ಲ. ಎರಡನೇ ಉಪಾಯ, ನಮ್ಮ ಅಡುಗೆ ಮನೆಯ ಹೀರೋಗಳಾದ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ. ನಮ್ಗೆ ಕಣ್ಣಲ್ಲಿ ನೀರ್ ತರಿಸೋ ಈರುಳ್ಳಿಯ ಘಾಟು ವಾಸನೆ ಇಲಿಗಳಿಗಂತೂ ಆಗೋದೇ ಇಲ್ಲ. ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ತುಂಡುಗಳನ್ನ ಅಥವಾ ಜಜ್ಜಿದ ಬೆಳ್ಳುಳ್ಳಿ ಎಸಳುಗಳನ್ನ ಇಲಿಗಳು ಬರೋ ದಾರಿಯಲ್ಲಿ ಇಡಿ, ಆ ಸ್ಮೆಲ್ಗೆ ಅವು ಹೆದರ್ಕೊಂಡು ಓಡಿ ಹೋಗ್ತವೆ. ಮೂರನೇ ಟಿಪ್, ಪಲಾವ್ ಎಲೆ. ಇದೊಂದು ಸ್ವಲ್ಪ ವಿಚಿತ್ರವಾದ ಆದ್ರೆ ತುಂಬಾ ಎಫೆಕ್ಟಿವ್ ಆದ ಟ್ರಿಕ್. ಪಲಾವ್ ಎಲೆಯ ಒಳ್ಳೆ ಸುವಾಸನೆ ಇಲಿಗಳನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡುತ್ತೆ. ಇದೇನೋ ತಿನ್ನೋ ಪದಾರ್ಥ ಅನ್ಕೊಂಡು ತಿನ್ನೋಕ್ ಬರ್ತವೆ. ಆದ್ರೆ ಈ ಎಲೆಗಳನ್ನ ತಿಂದ ತಕ್ಷಣ ಅವುಗಳಿಗೆ ಉಸಿರುಗಟ್ಟಿ ಸಾಯೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಅಡುಗೆ ಮನೆಯ ಕಪಾಟುಗಳಲ್ಲಿ, ಸ್ಟೋರೂಮ್ಗಳಲ್ಲಿ ಒಣ ಪಲಾವ್ ಎಲೆಗಳನ್ನ ಇಡೋದು ಒಳ್ಳೆ ಐಡಿಯಾ ಅಲ್ವಾ? ನಾಲ್ಕನೆಯದಾಗಿ, ಮೆಣಸಿನ ಪುಡಿ. ನಮಗೆ ಸೀನು ತರಿಸೋ ಈ ಖಾರದ ಪುಡಿ ಇಲಿಗಳಿಗೂ ಒಂದು ರೀತಿ ಅಲರ್ಜಿ ಇದ್ದಾಗೆ. ಈ ಪುಡಿ ಅವುಗಳ ಮೂಗು ಮತ್ತು ಪಾದಗಳಿಗೆ ತಾಗಿದಾಗ ವಿಪರೀತ ಉರಿ ಮತ್ತು ಕಿರಿಕಿರಿ ಉಂಟಾಗುತ್ತೆ. ಅದಕ್ಕೆ ಅವು ಆ ಜಾಗಕ್ಕೆ ಮತ್ತೆ ಬರಲು ಹೆದರ್ತಾವೆ. ಇಲಿಗಳು ಓಡಾಡೋ ಜಾಗ ಮತ್ತು ಅವುಗಳ ಬಿಲದ ಹತ್ರ ಸ್ವಲ್ಪ ಖಾರದ ಪುಡಿ ಉದುರಿಸಿದ್ರೆ ಸಾಕಾಗುತ್ತೆ. ಐದನೇ ಉಪಾಯ, ಲವಂಗ. ಲವಂಗದ ಗಾಢವಾದ ವಾಸನೆ ನಮ್ಗೆ ಇಷ್ಟ ಆಗ್ಬಹುದು, ಆದ್ರೆ ಇಲಿಗಳು ಇದನ್ನ ದ್ವೇಷಿಸ್ತವೆ. 4-5 ಲವಂಗಗಳನ್ನ ಒಂದು ಸಣ್ಣ ತೆಳುವಾದ ಬಟ್ಟೆಯಲ್ಲಿ ಕಟ್ಟಿ ಒಂದು ಗಂಟು ಮಾಡಿ ಇಲಿಗಳು ಬರೋ ಜಾಗದಲ್ಲಿ ಇಡಿ. ಆ ಸ್ಟ್ರಾಂಗ್ ವಾಸನೆ ಅವುಗಳನ್ನ ದೂರ ಇಡೋದ್ರಲ್ಲಿ ಸಹಾಯ ಮಾಡುತ್ತೆ. ಆರನೇ ಟ್ರಿಕ್, ಇನ್ಸ್ಟೆಂಟ್ ಆಲೂಗಡ್ಡೆ ಪೌಡರ್. ಇದು ಇಲಿಗಳನ್ನ ಸದ್ದಿಲ್ಲದೆ ಸಾಯಿಸೋ ಒಂದು ಉಪಾಯ. ಗೊತ್ತಾ, ಇಲಿಗಳು ಈ ಪೌಡರ್ ತಿಂದಾಗ ಅವುಗಳಿಗೆ ವಿಪರೀತ ಬಾಯಾರಿಕೆ ಆಗುತ್ತೆ. ನೀರ್ ಕುಡ್ತಾಕ್ಷಣ ಈ ಪೌಡರ್ ಅವುಗಳ ಹೊಟ್ಟೆಯೊಳಗೆ ಉಬ್ಕೊಂಡು ಅವು ಸತ್ ಹೋಗ್ತವೆ. ಏಳನೇ ಟಿಪ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಕೋಕೋ ಪೌಡರ್. ಚಾಕ್ಲೇಟ್ ವಾಸನೆ ಇರೋ ಕೋಕೋ ಪೌಡರ್ ಇಲಿಗಳನ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡುತ್ತೆ. ಆದ್ರೆ ಅದ್ರ ಜೊತೆ ಬೆರ್ತಿರೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅವುಗಳ ದೇಹದಲ್ಲಿ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್ ಉಂಟು ಮಾಡಿ ಸಾಯಿಸುತ್ತೆ. ಎರಡನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಇಲಿಗಳು ಓಡಾಡೋ ಜಾಗದಲ್ಲೇ ಇಡಬೇಕು. 8ನೇ ಮನೆಮದ್ದು, ಬೇಕಿಂಗ್ ಸೋಡಾ. ಇದೊಂದು ಇಂಟ್ರೆಸ್ಟಿಂಗ್ ವಿಷಯ ಕೇಳಿ. ಬೇಕಿಂಗ್ ಸೋಡಾ ತಿಂದಾಗ ಇಲಿಗಳ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪತ್ತಿಯಾಗುತ್ತೆ, ಆದ್ರೆ ಮನುಷ್ಯರ ತರಹ ಅವುಗಳಿಗೆ ತೇಗಲು ಸಾಧ್ಯವಿಲ್ಲ. ಇದರಿಂದಾಗಿ ಆ ಗ್ಯಾಸ್ ಒಳಗೆ ತುಂಬಿಕೊಂಡು ಅವು ಸಾಯ್ತವೆ. ಇದನ್ನ ಸ್ವಲ್ಪ ಸಕ್ಕರೆ ಮತ್ತು ಹಿಟ್ಟಿನ ಜೊತೆ ಬೆರೆಸಿ ಉಂಡೆ ಮಾಡಿ ಇಡಬಹುದು. 9ನೇ ಉಪಾಯ, ಅಮೋನಿಯಾ. ಇದರ ವಾಸನೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಇದು ಇಲಿಗಳಿಗೆ ತಮ್ಮ ಶತ್ರು ಬೆಕ್ಕಿನ ಮೂತ್ರದ ವಾಸನೆಯನ್ನ ನೆನಪಿಸುತ್ತೆ. ಹತ್ತಿರದಲ್ಲೇ ಎಲ್ಲೋ ಬೆಕ್ಕು ಇದೆ ಅಂತ ಹೆದರಿ ಇಲಿಗಳು ಆ ಜಾಗದಿಂದ ಪಲಾಯನ ಮಾಡ್ತವೆ. ಒಂದು ಸಣ್ಣ ಬಟ್ಟಲಲ್ಲಿ ಅಮೋನಿಯಾ ಹಾಕಿ ಇಲಿಗಳು ಓಡಾಡೋ ಜಾಗದಲ್ಲಿಟ್ರೆ ಸಾಕು. ಈಗ ಒಂದು ವಿಶೇಷವಾದ, ಹಿರಿಯರು ಬಳಸ್ತಿದ್ದ ಒಂದು ಸೀಕ್ರೆಟ್ ಟಿಪ್ ಹೇಳ್ತೀನಿ. ಅದುವೇ ಗ್ಲಿರಿಸಿಡಿಯಾ ಅಥವಾ ಗೊಬ್ಬರದ ಗಿಡ. ಗ್ರೀಕ್ ಭಾಷೆಯಲ್ಲಿ ಗ್ಲಿರಿಸಿಡಿಯಾ ಅಂದ್ರೆ ಇಲಿ ನಾಶಕ ಅಂತಾನೇ ಅರ್ಥ. ಈ ಸೊಪ್ಪನ್ನ ಅರೆದು ಸ್ವಲ್ಪ ಹಳಸಿದ ಅನ್ನದ ಜೊತೆ ಬೆರೆಸಿ ಉಂಡೆ ಮಾಡಿ ಇಲಿಗಳ ಬಿಲದ ಹತ್ತಿರ ಇಡಬೇಕು. ಇದರ ವಾಸನೆಗೆ ಬಂದು ಇಲಿಗಳು ಇದನ್ನ ತಿನ್ನುತ್ತವೆ ಮತ್ತು ಸಾಯುತ್ತವೆ. ಇದರ ಸ್ಪೆಷಾಲಿಟಿ ಏನು ಗೊತ್ತಾ, ಇದು ಬೇರೆ ಸಾಕು ಪ್ರಾಣಿಗಳಿಗೆ ಹಾನಿ ಮಾಡುವುದಿಲ್ಲ, ಕೇವಲ ಇಲಿಗಳ ಮೇಲೆ ಮಾತ್ರ ಪರಿಣಾಮ ಬೀರುತ್ತೆ. ಸರಿ, ಇಷ್ಟೊತ್ತು ನೋಡಿದ ಉಪಾಯಗಳೆಲ್ಲ ಮನೆಯಲ್ಲಿರೋ ಇಲಿಗಳನ್ನ ಓಡಿಸೋಕೆ. ಆದ್ರೆ ನಿಜವಾದ ಮತ್ತು ಶಾಶ್ವತ ಪರಿಹಾರ ಇರೋದು ಅವು ಮತ್ತೆಂದೂ ಮನೆ ಒಳಗೆ ಬರದಂತೆ ತಡೆಯೋದ್ರಲ್ಲಿ. ಈ ಮನೆಮದ್ದುಗಳು ತಾತ್ಕಾಲಿಕ ಅಷ್ಟೇ, ಆದ್ರೆ ಈಗ ನಾವು ನೋಡ್ಬೋದು ಪರ್ಮನೆಂಟ್ ಸೊಲ್ಯೂಷನ್. ಆದ್ರೆ ಒಂದು ಪ್ರಶ್ನೆ, ಇಷ್ಟಕ್ಕೂ ಈ ಇಲಿಗಳು ನಮ್ಮ ಮನೆ ಒಳಗೆ ಬರೋದಾದ್ರೂ ಹೇಗೆ? ನಾವು ಗಮನಿಸದೇ ಇರೋ ಸಣ್ಣ ಸಣ್ಣ ಜಾಗಗಳಿಂದಲೇ ಅವು ಎಂಟ್ರಿ ಕೊಡ್ತವೆ. ನೋಡಿ, ಯಾವುದೇ ಜೀವಿ ಬದುಕಲು 3 ಮುಖ್ಯವಾದ ವಿಷಯಗಳು ಬೇಕು: ಆಹಾರ, ನೀರು ಮತ್ತು ಆಶ್ರಯ. ಇಲಿಗಳಿಗೂ ಅಷ್ಟೇ.
ನಮ್ಮ ಮನೆಯಲ್ಲಿ ಸುಲಭವಾಗಿ ಸಿಕ್ಕಿಬೀಳೋ ಆಹಾರ, ಎಲ್ಲೋ ಸೂರು ಪೈಪ್ಗಳಿಂದ ಸಿಗೋ ನೀರು ಮತ್ತು ಹಳೆ ಸಾಮಾನುಗಳನ್ನ ರಾಶಿ ಹಾಕಿರೋ ಗಲೀಜು ಜಾಗಗಳು ಅವುಗಳಿಗೆ ಸ್ವರ್ಗದ ಹಾಗೆ ಕಾಣಿಸುತ್ತೆ. ಈ ಮೂರಕ್ಕೂ ನಾವು ಬ್ರೇಕ್ ಹಾಕಿದ್ರೆ ಇಲಿಗಳು ನಮ್ಮ ಮನೆ ಕಡೆ ನೋಡೋದು ಕೂಡ ಇಲ್ಲ. ಹಾಗಿದ್ರೆ ಏನ್ ಮಾಡಬೇಕು? ಮೊದಲನೇ ಕೆಲಸ, ಮನೆಯ ಸುತ್ತ ಗೋಡೆಗಳಲ್ಲಿರೋ ಸಣ್ಣ ಬಿರುಕು, ಪೈಪ್ಗಳ ಪಕ್ಕದಲ್ಲಿರೋ ತೂತುಗಳನ್ನ ಪತ್ತೆ ಹಚ್ಚಿ. ನೆನ್ಪಿರ್ಲಿ, ಇಲಿಗಳು ₹1 ಕಾಯಿನ್ ಅಷ್ಟು ಸಣ್ಣ ಜಾಗದಲ್ಲೂ ನುಗ್ಗಬಲ್ಲವು. ಆ ತೂತುಗಳನ್ನ ಸ್ಟೀಲ್, ವುಲ್ ಅಥವಾ ಸಿಮೆಂಟ್ನಿಂದ ಗಟ್ಟಿಯಾಗಿ ಮುಚ್ಚಿ. ಆಹಾರ ಪದಾರ್ಥಗಳನ್ನ ಯಾವಾಗಲೂ ಮುಚ್ಚಳ ಇರೋ ಡಬ್ಬಗಳಲ್ಲಿ ಇಡಿ. ಮನೆಯನ್ನ, ಅದರಲ್ಲೂ ಮುಖ್ಯವಾಗಿ ಸ್ಟೋರ್ ರೂಮ್ ಮತ್ತು ಮೂಲೆಗಳನ್ನ ಯಾವಾಗಲೂ ಕ್ಲೀನಾಗಿ ಗಲೀಜಿಲ್ಲದ ಹಾಗೆ ಇಟ್ಕೊಡಿ. ಇಷ್ಟು ಮಾಡಿದ್ರೆ ಸಾಕು, ಇಲಿಗಳ ಕಾಟ ಇರೋದೇ ಇಲ್ಲ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಬೆಂಬಲ ನಮಗೆ ತುಂಬಾನೇ ಮುಖ್ಯ. ದಯವಿಟ್ಟು ಈ ವಿಶ್ಲೇಷಣೆಗೆ ಒಂದು ಲೈಕ್ ಕೊಡಿ. ಇಲಿಗಳ ಕಾಟದಿಂದ ಬೇಸತ್ತಿರೋ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಿ ಮತ್ತು ನಮ್ಮ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಇಲಿಗಳನ್ನ ಓಡಿಸೋಕೆ ನಿಮ್ಮ ಹತ್ರ ಬೇರೆ ಯಾವ್ದಾದರೂ ಸೂಪರ್ ಐಡಿಯಾ ಇದ್ರೆ ಅದನ್ನ ಮರೆಯದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ನಿಮ್ಮ ಟಿಪ್ಸ್ ಬೇರೆಯವರಿಗೂ ಸಹಾಯ ಆಗಬಹುದು. ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಆಯ್ತಾ? ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟಾಟಾ.